ನೋಡಿ ಸ್ನೇಹಿತರೆ, ಈ ಅಡಿಕೆ ತೋಟಕ್ಕೆ ಈ ಡ್ರಿಪ್ಪು ವ್ಯವಸ್ಥೆ ಇದೆಯಲ್ಲ, ಅದರಷ್ಟು ಒಂದು ಕಿರಿಕಿರಿಯಾದಂಥ ನೀರಾವರಿ ವ್ಯವಸ್ಥೆನೇ ಇಲ್ಲ. ಅಂದರೆ ಇಲ್ಲಿ ಒಂದು 10-20 ಗಿಡನೇ ಇರುವುದು, ಬಾಕಿ ಈ ಕಡೆ ರಬ್ಬರ್ ತೋಟ. ಇಲ್ಲಿ ನಾನೊಂದು ಡ್ರಿಪ್ ವ್ಯವಸ್ಥೆ ಮಾಡಿಕೊಂಡಿದ್ದೆ. ಅಯ್ಯೋ, ಇದರಷ್ಟು ರಗಳೆಯ ಕೆಲಸನೇ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ 20 ಗಿಡನಾದರೂ ಕೂಡ ಪ್ರತಿ ವರ್ಷವೂ ಇದರಲ್ಲಿ ಕಸ ಸಿಕ್ಕಿ ಹಾಕಿಕೊಳ್ಳೋದು, ಅದರ ಪೈಪೆಲ್ಲಿದೆ ಅಂತ ಹುಡುಕೋದು, ಇದೇ ಆಯಿತು. ಅದಕ್ಕೇನು ಮಾಡಿದೆ, ಪುನಃ ನಾನು ಇದಕ್ಕೆ ಸಣ್ಣ ಮಟ್ಟಿನ ವ್ರಿಂಕ್ಲರ್ ವ್ಯವಸ್ಥೆನೇ ಮಾಡಿಕೊಂಡೆ ಮೊನ್ನೆಯಿಂದ. ನೋಡಿ, ಇದರಿಂದ ನಮಗೆ ಎಷ್ಟು ಲಾಭ ಅಂತ ಹೇಳಿದರೆ, ನೀರಾವರಿಯಲ್ಲಿ ವ್ರಿಂಕ್ಲರ್ ವ್ಯವಸ್ಥೆಯಿಂದ ನೀರು ನಮಗೆ ಮಳೆಯ ನೀರು ಬಿದ್ದಾಗಿ ಬೀಳ್ತದೆ ಅಡಿಕೆ ತೋಟಕ್ಕೆ. ಹೀಗೆ ಬಿದ್ದಾಗ ನಿಜವಾಗಿ ಅಡಿಕೆ ತೋಟಕ್ಕೆ ಎಷ್ಟೆಲ್ಲ ಲಾಭ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಸ್ನೇಹಿತರೆ, ಅಡಿಕೆ ತೋಟಕ್ಕೆ ಡ್ರಿಪ್ನಿಂದ ಏನೆಲ್ಲ ಹಾನಿ ಆಗ್ತದೆ ಅಥವಾ ರಗಳೆಷ್ಟಿದೆ, ಹಾಗೆಯೇ ಈ ವ್ರಿಂಕ್ಲರ್ ಮಾದರಿಯಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ನೋಡೋಣ. ಹೆಚ್ಚಿನ ಎಲ್ಲ ಅಡಿಕೆ ರೈತರು ಮೊದಲು ಅಡಿಕೆ ಗಿಡ ಸಣ್ಣದಿರ್ತದೆ ನೋಡಿ, ಹಾಗಾಗಿ ಜಾಸ್ತಿ ಜಾಗಕ್ಕೆ ನೀರು ಹನಿಸೋದು ಬೇಡ ಅಂತ ಹೇಳಿ ಡ್ರಿಪ್ಪನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ ನಾವು ದೊಡ್ಡ ಮಟ್ಟದ ಹಣವನ್ನು ಖರ್ಚು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಯಾಕಂತ ಹೇಳಿದರೆ ನಮಗೆ ನೋಡುವಾಗ ಈ ಪೈಪೆಲ್ಲ ಸಣ್ಣ ಸಣ್ಣದು, ಇದಕ್ಕೆ ಖರ್ಚು ಜಾಸ್ತಿ ಬರುವುದಿಲ್ಲ ಅಂತ ಲೆಕ್ಕ ಹಾಕ್ತೇವೆ ನಾವು. ಈ ರೀತಿಯ 1 ಇಂಚಿನ ಪೈಪೆಲ್ಲ ಹಾಕಿ ವ್ರಿಂಕ್ಲರ್ ವ್ಯವಸ್ಥೆ ಮಾಡಲಿಕ್ಕೆ ತುಂಬ ಹಣ ಬೇಕಾದೀತು ಅಂತ ನಮ್ಮ ಲೆಕ್ಕಾಚಾರ ಇರ್ತದೆ. ಆದರೆ ಅಲ್ಲೇ ನಾವು ತಪ್ಪು ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಡ್ರಿಪ್ಪಿಗೆ ಬೇಕಾಗುವ ಅರ್ಧದಷ್ಟು ಹಣ ಕೂಡ ಈ ರೀತಿಯ ವ್ಯವಸ್ಥೆಗೆ ಬೇಡ. ಆದರೆ ಡ್ರಿಪ್ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ನಾವು ಸಣ್ಣ ಗಿಡ ನೆಟ್ಟಿರ್ತೇವೆ, ಅದಕ್ಕಾಗಿ ಜಾಸ್ತಿ ನೀರು ಯಾಕೆ, ಸ್ವಲ್ಪ ನೀರಲ್ಲಿ ಕೃಷಿ ಮಾಡ್ಬೋದಲ್ಲ ಅಂತ ನಮ್ಮೊಂದು ಲೆಕ್ಕಾಚಾರ. ತಪ್ಪೇ ಸ್ನೇಹಿತರೆ. ಯಾಕಂತ ಹೇಳಿದರೆ ನಮ್ಮ ಜಮೀನಿಗೆ ಕೇವಲ ಇಷ್ಟು ಜಾಗ ಒದ್ದೆ ಆದರೆ ಸಾಲುವುದಿಲ್ಲ, ಇಡೀ ಜಮೀನು ಒದ್ದೆ ಆದರೆ ಮಾತ್ರ ಲಾಭ. ಅದೇನಂತ ಮುಂದೆ ಹೇಳ್ತೇನೆ ಇದೇ ವಿಡಿಯೋದಲ್ಲಿ. ನೋಡಿ, ಈ ಡ್ರಿಪ್ಪಿನಿಂದ ದೊಡ್ಡ ರಗಳೇನಂತ ಹೇಳಿದರೆ, ನಮ್ಮ ಬೋರ್ವೆಲ್ನಲ್ಲಿ ಹೊಯ್ಗೆಲ್ಲ ಬರ್ತದೆ. ನಾವು ಡ್ರಿಪ್ಪು ನೀರಾವರಿ ವ್ಯವಸ್ಥೆಯಲ್ಲಿ ರಿಫಿಲ್ ಅಂತ ಇರ್ತದೆ, ತುಂಬ ಕನೆಕ್ಟರ್ಗಳೆಲ್ಲ ಬರ್ತದೆ ನೋಡಿ. ಇಂಥದ್ದೆಲ್ಲ ಇದರಲ್ಲೆಲ್ಲ ಕಸ ಕಡಿದು ಸಣ್ಣ ರಂಧ್ರ ಇರೋದು ನೋಡಿ. ಇದರಲ್ಲೆಲ್ಲ ಸಣ್ಣ ಸಣ್ಣ ಹೊಯ್ಗೆಗಳೆಲ್ಲ ಸಿಕ್ಕಿಕೊಂಡ್ರೆ ಆಯಿತು, ಅಲ್ಲಿಗೆ ಮುಗೀತು. ಆ ಗಿಡಕ್ಕೆ ನೀರು ಹೋಗೋದಿಲ್ಲ. ಹಾಗಂತೇಳಿ ನಮಗೆ ಪ್ರತಿ ಗಿಡವನ್ನು ಚೆಕ್ ಮಾಡಲಿಕ್ಕೆ ಆಗ್ತದಾ? ನಮಗೆ ಗೊತ್ತೇ ಆಗೋದಿಲ್ಲ. ಕೊನೆಗೆ ಗೊತ್ತಾಗೋದು ಯಾವಾಗ? ಗಿಡ ಹಳದಿ ಬಣ್ಣಕ್ಕೆ ಬಂದಾಗ. ಅಂದರೆ ಅಲ್ಲಿಗೆ ನೀರೇ ಹೋಗಿರೋದಿಲ್ಲ. ಅಷ್ಟೇ ಅಲ್ಲದೆ ಮಳೆಗಾಲ ಪ್ರಾರಂಭವಾದಾಗ ಇದನ್ನು ಸುತ್ತಿಡಬೇಕು. ಕಳೆಯನ್ನು ತೆಗೆಯೋದಾದರೆ ಇದೆಲ್ಲ ತುಂಡು ಆಗಿ ಹೋಗ್ತದೆ, ಅದು ಬೇರೆ ವಿಷಯ. ಸುತ್ತಿಟ್ರೂ ಕೂಡ ಅದೊಂದು ಕೆಲಸವೇ ಅಲ್ವಾ. ಪುನಃ ನಾಳ್ದು ಬೇಸಿಗೆ ಕಾಲ ಬರುವಾಗ ಅದನ್ನು ಬಿಡಿಸುವುದೊಂದು ಕೆಲಸವೇ ಅಲ್ವಾ. ಅದು ಬಿಡಿಸಿದಾಗಲೂ ಅಷ್ಟೇ ಒಟ್ರಾಸಿ ಡೊಂಕಾಗಿ ಏನೆಲ್ಲ ಆಗಿ ಅದನ್ನು ನೇರವಾಗಿ ಒಂದು ಸರಿಯಾದ ರೀತಿಯಲ್ಲಿ ನೀರು ಹೋಗುವ ಹಾಗೆ ಮಾಡಬೇಕಾದ್ರೆ ನಮ್ಮ ಕುತ್ತಿಗೆಗೆ ಬರ್ತದೆ ಸ್ನೇಹಿತರೆ. ಅಷ್ಟು ಕಿರಿಕಿರಿಯಾದಂಥ ಕೆಲಸ ಈ ಡ್ರಿಪ್ಪಿದ್ದು. ಅದರಲ್ಲಿ ಕಸ ಕಡ್ಡಿ ಹಾಕಿಕೊಂಡ್ರೆ ಅಂತೂ ಕೇಳೋದೇ ಬೇಡ. ಫಿಲ್ಟರ್ ಬೇಕು ಅದರಲ್ಲಿ, ಪುನಃ ಹೊಯ್ಗೆ ಫಿಲ್ಟರು, ಏನೇನು ರೀತಿಯ ಫಿಲ್ಟರ್ ಇದೆ ಎಲ್ಲವೂ ಕೂಡ ದುಬಾರಿ ಹಣದ ನಮ್ಮ ಸಾಧನಗಳು ಸ್ನೇಹಿತರೆ. ತುಂಬ ಖರ್ಚು ಬರ್ತದೆ. ಆದರೆ ಡ್ರಿಪ್ಪಿನಿಂದ ಲಾಭ ಏನು ಗೊತ್ತಾ? ಒಂದೇ ಒಂದು ಲಾಭ ಅಂತ ಹೇಳಿದರೆ, ನಾವು ಏಕಕಾಲದಲ್ಲಿ ತುಂಬ ಗಿಡಗಳಿಗೆ ನೀರು ಹಾಕ್ಬೋದು. ಅಷ್ಟೊಂದು ಲಾಭ ಇದೆ. ಗಂಟೆಗೆ ಇಷ್ಟು ನೀರು ಹೋಗುವಂಥ ವ್ಯವಸ್ಥೆ ಅಂತ ಇದೆ. ಅದು ನಿಧಾನವಾಗಿ ನೀರು ಹೋಗ್ತದೆ, ಸ್ಪೀಡಾಗಿ ಹೋಗುವಂಥದ್ದು ಆಗ್ತದೆ, ಏನೆಲ್ಲ ಮಾಡಲಿಕ್ಕೆ ಆಗ್ತದೆ. ಹೀಗಾಗಿ ಒಂದೇ ಸಮಯದಲ್ಲಿ ತುಂಬ ಗಿಡಗಳಿಗೆ ನೀರು ಹಾಕುವಂಥ ಒಂದು ವ್ಯವಸ್ಥೆ ಡ್ರಿಪ್ಪಲ್ಲಿದೆ. ಅದೊಂದನ್ನು ಬಿಟ್ಟರೆ ಮತ್ತು ನಮ್ಮ ಅಡಿಕೆ ತೋಟಕ್ಕೆ ಏನೂ ಲಾಭ ಇಲ್ಲ ಡ್ರಿಪ್ಪಿಂದ. ನಷ್ಟವೇ. ಏನೂ ನಷ್ಟ ಅಂತ ನೋಡುವ ಬನ್ನಿ. ಎಲ್ಲ ಅಡಿಕೆ ಕೃಷಿಕರು ನೀರು ಹಾಕುವುದು ಅಡಿಕೆ ಗಿಡಗಳಿಗೆ ಅಂತ. ಆದರೆ ನಾನು ಹಾಕ್ತಾ ಇರೋದು ಅಡಿಕೆ ಗಿಡಗಳಿಗೆ ನೀರಲ್ಲ, ನನ್ನ ಜಮೀನಿಗೆ. ಇಲ್ಲಿಯೇ ಇರುವುದು ವಿಷಯ. ನೋಡಿ, ಭೂಮಿಯಲ್ಲಿರುವ ಪ್ರತಿಯೊಂದು ಗಿಡಗಳು ಕೂಡ, ಈಗ ಕಾಡಲ್ಲಿರುವಂಥದ್ದಾಗಲಿ ಅಥವಾ ಕಳೆ ಗಿಡಗಳಾಗಲಿ, ಬೇರೆ ಬೇರೆ ಕಡೆಗಳಲ್ಲಿರುವಂಥದ್ದಕ್ಕೆ ಯಾರು ಕೂಡ ಬೇಸಿಗೆಯಲ್ಲಿ ನೀರು ಹಾಕುವುದಿಲ್ಲ. ಆದರೆ ಆ ಗಿಡಗಳು ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ನೀರು ಬೇಕೇ ಬೇಕು. ಎಲ್ಲಿಂದ ಸಿಗ್ತದೆ? ನಾವು ನೀರು ಹಾಕದೆ, ಈಗ ರಬ್ಬರ್ ಗಿಡ ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವು ನೀರೇ ಹಾಕುವುದಿಲ್ಲ. ಆದರೂ ರಬ್ಬರ್ ಹಾಲಲ್ಲಿ 100ಕ್ಕೆ 70ರಷ್ಟು ನೀರೇ ಇರುವುದು. ಎಲ್ಲಿಂದ ಬಂತು ಅದಕ್ಕೆ? ಅಂದರೆ ಇಲ್ಲಿ ವಿಷಯ ಏನಂತ ಹೇಳಿದರೆ, ಬೇಸಿಗೆ ಕಾಲದಲ್ಲಿ ಭೂಮಿಯ ಅಡಿಯಿಂದ ನೀರು ಆವಿಯಾಗ್ತದೆ ಸ್ನೇಹಿತರೆ ಮೇಲ್ಗಡೆ. ಅದೇ ಮುಂದೆ ನಮಗೆ ಮಳೆಯಾಗಿ ಪುನಃ ಸಿಗುವುದು. ಈ ಆವಿಯಾಗುವ ನೀರನ್ನು ಈಗ ಈ ರೀತಿಯ ಕಳೆ ಇರ್ತದಲ್ಲ, ಅದನ್ನು ತಡೆದಾಗ ನೀರಿನ ಆವಿ ಇರ್ತದೆ ನೋಡಿ, ಅದನ್ನು ಬೇರುಗಳು ಹೀರಿಕೊಂಡು ಬೆಳವಣಿಗೆ ಆಗ್ತದೆ. ಅಷ್ಟು ಕೆಪಾಸಿಟಿ ಪ್ರತಿಯೊಂದು ಗಿಡಗಳ ಬೇರುಗಳಿಗಿದೆ. ಹಾಗಾಗಿ ಅಡಿಕೆಗೂ ಕೂಡ ನಾವು ಅಭ್ಯಾಸ ಮಾಡಿಸಿದರೆ ನೀರು ಹಾಕುವ ಅಗತ್ಯನೇ ಬರುವುದಿಲ್ಲ. ಆದರೆ ಹಾಗಾದರೆ ನೀರು ಯಾಕೆ ಬೇಕು? ನನ್ನ ಜಮೀನಿನಲ್ಲಿ ಪ್ರತಿಯೊಂದು ಜಾಗದಲ್ಲೂ ಜೀವಿಗಳಿದೆ ಸ್ನೇಹಿತರೆ. ಎರೆಹುಳ ಇರ್ಬೋದು, ಗೆದ್ದಲಿರ್ಬೋದು, ಕೋಟಿ ಜೀವಿಗಳು ನನ್ನ ಜಮೀನಿನಲ್ಲಿದೆ. ಇದು ಜೀವಿಗಳು. ಇದಕ್ಕೆ ನಾವು ಮನುಷ್ಯರು ಹೇಗೆ ನೀರು ಕುಡಿತೇವೋ ಅಥವಾ ಪ್ರಾಣಿಗಳು ಹೇಗೆ ನೀರು ಕುಡಿತೇವೋ, ಆ ಜೀವಿಗಳು ಕೂಡ ಪ್ರಾಣಿಗಳಾದ ಕಾರಣ ಅಲ್ಲಿ ಅದಕ್ಕೆ ನೀರು ಬೇಕೇ ಬೇಕು. ಈ ಜೀವಿಗಳು ಯಾಕೆ ನನ್ನ ಜಮೀನಿನಲ್ಲಿ ಬೇಕಂತ ಹೇಳಿದರೆ, ನೋಡಿ, ಈ ರೀತಿಯ ಕಳೆಗಳ ಎಲೆಗಳೆಲ್ಲ ಬಿದ್ದಿರ್ತದೆ, ಅಡಿಕೆ ಸೋಗೆ ಇರ್ತದೆ, ಬೇರೆ ಬೇರೆ ಕಸಗಡ್ಡಿಗಳೆಲ್ಲ ಇರ್ತದೆ. ಅದನ್ನೆಲ್ಲ ತಿನ್ನಲಿಕ್ಕೆ ನನ್ನ ಜಮೀನಿನಲ್ಲಿ ಎರೆಹುಳಗಳು, ಗೆದ್ದಲುಗಳು ಎಲ್ಲ ಇರ್ತದೆ.
ನಿರಂತರವಾಗಿ ಗೊಬ್ಬರವನ್ನು ಅದು ಮಾಡ್ತಲೇ ಇರ್ತದೆ, ಪ್ರತಿ ನಿಮಿಷವೂ ಕೂಡ ಮಾಡ್ತಾ ಇರ್ತದೆ. ಆ ಜೀವಿಗಳಿಗೆ ಬೇಕಾಗಿ ನಮ್ಮ ತೋಟಕ್ಕೆ ನೀರು ಬೇಕೇ ಬೇಕು ಸ್ನೇಹಿತರೆ. ಹಾಗಾದರೆ ಯಾವ ರೀತಿಯಲ್ಲಿ ನೀರು ಬೇಕು ನೋಡಿ, ಇಲ್ಲಿ ಈಗ ಕಾಣ್ಬೋದು ನಿಮಗೆ ಮಳೆ ಬಿದ್ದ ಹಾಗೆ ಬೀಳ್ತಾ ಇದೆ ನೋಡಿ. ಇದು ನನ್ನ ತೋಟದ ಸ್ಪ್ರಿಂಕ್ಲರ್ ಪದ್ಧತಿಯಲ್ಲಿ ಹಾಕಿರುವಂಥ ಒಂದು ವ್ಯವಸ್ಥೆ ನೋಡಿ, ಕಾಣ್ಬೋದು ನಿಮಗೆ. ಇದು ನಿಜವಾಗಿ ಮಳೆ ಬಿದ್ದ ಹಾಗೆಯೇ ಬೀಳ್ತಾ ಇದೆ. ಭೂಮಿಯ ನನ್ನ ತೋಟದ ಪ್ರತಿ ಇಂಚು ಕೂಡ ತೇವಾಂಶದಿಂದ ಕೂಡಿದೆ. ತೇವಾಂಶ ಈ ಜೀವಿಗಳಿಗೆ ಬೇಕೇ ಬೇಕು. ಹಾಗಾದಾಗ ವರ್ಷದ 365 ದಿನ ಕೂಡ ಗೊಬ್ಬರ ಆಗುವಂಥ ಪ್ರಕ್ರಿಯೆ ನಡೀತಾ ಇರ್ತದೆ ಸ್ನೇಹಿತರೆ, ಮಳೆಗಾಲದಲ್ಲೂ ಬೇಸಿಗೆ ಕಾಲದಲ್ಲೂ. ಆದರೆ ಡ್ರಿಪ್ಪು ಅಳವಡಿಸಿದ ತೋಟದಲ್ಲಿ ಬೇಸಿಗೆ ಕಾಲದಲ್ಲಿ ಗೊಬ್ಬರ ಆಗುವ ಪ್ರಕ್ರಿಯೆ ನಿಂತಿರ್ತದೆ. ಯಾಕಂತ ಹೇಳಿದರೆ ಈ ಬಾಕಿ ಜಾಗ ಎಲ್ಲ ಒಣಗಿಕೊಂಡಿರ್ತದೆ ನೋಡಿ. ಅಡಿಕೆ ಗಿಡದ ಬುಡ ಡ್ರಿಪ್ ಇರುವ ಜಾಗ ಮಾತ್ರ ಅಲ್ಲ ಒದ್ದೆ ಆಗೋದು, ಬಾಕಿ ಗಿಡ ಎಲ್ಲ ಒಣಗಿಕೊಂಡಿರ್ತದಲ್ಲ. ಒಣಗಿರುವ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಎರೆಹುಳಗಲಿ ಜೀವಿಗಳಾಗಲಿ ಇರುವುದಿಲ್ಲ. ಆದರೆ ಈ ರೀತಿಯಲ್ಲಿ ಮಳೆ ನೀರು ಬೀಳುವ ಹಾಗಿನ ವ್ಯವಸ್ಥೆ ಮಾಡಿಕೊಂಡ್ರೆ ನಮಗೆ ಈ ಎಲ್ಲ ಕಡೆಯೂ ಗೊಬ್ಬರ ಆಗುವ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ. ನಮ್ಮ ತೋಟಕ್ಕೆ ಯಾವಾಗಲೂ ಗೊಬ್ಬರ ಒದಗ್ತಾ ಇರ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಖರ್ಚು ಕೂಡ ಕಡಿಮೆ. ಇದನ್ನು ನಿರ್ವಹಣೆ ಇಲ್ಲವೇ ಇಲ್ಲ. ಇದರಲ್ಲಿ ಕಸ ಕಡ್ಡಿ ಸಿಕ್ಕು ಹಾಕಿಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಯಾಕಂತ ಹೇಳಿದರೆ ಅದರ ರಂಧ್ರ ದೊಡ್ಡದಿರ್ತದೆ, ಹಾಗಾಗಿ ಸಣ್ಣ ಸಣ್ಣ ಹೊಯ್ಗೆಗಳೆಲ್ಲ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಅಷ್ಟೇ ಅಲ್ಲದೆ ನೀರು ಬೀಳುವುದು ನಮಗೆ ಕಾಣ್ತಾ ಇರ್ತದೆ. ಡ್ರಿಪ್ಪಲ್ಲಿ ಅದೇ ದೊಡ್ಡ ಸಮಸ್ಯೆ, ಯಾವ ಗಿಡಕ್ಕೆ ನೀರು ಹೋಗ್ತದೆ ಏನು ಕತೆ ಒಂದೂ ಗೊತ್ತಾಗೋದಿಲ್ಲ. ತುಂಬ ಜನರಿಗೆ ಈ ರೀತಿಯ ಒಂದು ವ್ಯವಸ್ಥೆ ಇದೆ ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಏನಂತ ಹೇಳಿದರೆ ಡ್ರಿಪ್ ಪದ್ಧತಿಯಲ್ಲಿ ನೀರು ಕಮ್ಮಿ ಸಾಕು ಅಂತ. ನೋಡಿ, ನೀವು ಇನ್ನೊಂದು ವಿಷಯ ಹೇಳ್ತೇನೆ, ಡ್ರಿಪ್ಪಿನಲ್ಲಿಯೇ ಅತ್ಯಧಿಕ ನೀರು ನಮಗೆ ಪೋಲಾಗ್ತಾ ಇರೋದು. ಯಾಕಂತ ಹೇಳಿದರೆ ನಾವು ಪಂಪು ಸ್ವಿಚ್ ಹಾಕಿದ ನಂತರ ನಮಗೆ ಗಂಟೆಗಟ್ಟಲೆ ಅದರ ಗೊಡವೆನೇ ಇರೋದಿಲ್ಲ, ಅದು ಲೀಟ್ರುಗಟ್ಟಲೆ ನೀರು ಹೋಗ್ತಾ ಇರ್ತದೆ, ಬಿದ್ದಲ್ಲಿಗೆ ಬೀಳ್ತಾ ಇರ್ತದೆ. ಆದರೆ ಈ ರೀತಿಯ ವ್ಯವಸ್ಥೆಯಲ್ಲಿ, ಸ್ಪ್ರಿಂಕ್ಲರ್ ವ್ಯವಸ್ಥೆಯಲ್ಲಿ ಮಳೆ ನೀರು ಬಿದ್ದಾಗಿ ಬೀಳುವ ಕಾರಣ ನಮಗೆ ಗೊತ್ತಾಗ್ತದೆ, ಕಣ್ಣಿಗೆ ಕಾಣ್ತಾ ಇರ್ತದೆ ನೀರು ಹೋಗ್ತಾ ಇರೋದು. ನಮಗೆ ಕೂಡ ಗಮನಕ್ಕೆ ಬರ್ತದೆ ತುಂಬ ಹೊತ್ತಾಯಿತು ಪಂಪು ಸ್ವಿಚ್ ಹಾಕಿ ಅಂತ. ಆದರೆ ಇಲ್ಲಿ ಬೇಕಾದಷ್ಟು ನೀರು ಗೊತ್ತಾಗಿ ಕೇವಲ ಅರ್ಧ ಗಂಟೆ, 2 ದಿನಕ್ಕೊಮ್ಮೆ ಅರ್ಧ ಗಂಟೆ ನೀರು ಹಾಕಿದರೆ ಸಾಕು ಸ್ನೇಹಿತರೆ. ಅತಿ ಕಡಿಮೆ ನೀರಲ್ಲಿ ತುಂಬ ಅಡಿಕೆ ಗಿಡಗಳನ್ನು ಸಾಕಣೆ ಮಾಡ್ಬೋದು. ಅಷ್ಟೇ ಅಲ್ಲದೆ ನಾವು ಬಿದ್ದ ನೀರು ಪುನಃ ಆವಿ ಆಗದಾಗೆ ನೋಡ್ಕೊಳ್ಬೇಕದು ನಮ್ಮ ಕರ್ತವ್ಯ ಅಷ್ಟೇ. ಇಲ್ಲಿ ಮಾಡಬೇಕಾದ ವಿಷಯ ಇಷ್ಟೇ ಸ್ನೇಹಿತರೆ, ಮಳೆ ನೀರು ಬಿದ್ದಾಗೆ ಬೀಳ್ತದೆ ಸರಿ, ಆದರೆ ಬಿದ್ದ ನೀರು ಪುನಃ ಆವಿ ಆಗದೆ ಹೋಗಬೇಕಾದ್ರೆ ಏನಾಗಬೇಕು, ನಮ್ಮ ಜಮೀನಲ್ಲಿ ದಪ್ಪನಾಗಿ ಮಲ್ಚಿಂಗ್ ಬೇಕು, ಅಂದರೆ ಮುಚ್ಚಿಗೆ ಬೇಕು, ಕಳೆ ಬೇಕು. ಅದ್ರ ಒಣಗಿದ್ದಿರ್ಬೋದು, ಹಸಿ ಇರ್ಬೋದು, ಗಿಡಗಳಿರ್ಬೋದು, ಏನೇ ಇರ್ಬೋದು. ಈ ಗಿಡಗಳ ಎಡೆಯಲ್ಲಿ, ಕಳೆಗಳ ಎಡೆಯಲ್ಲಿ ನಮ್ಮ ಜಮೀನಲ್ಲಿರುವಂತಹ ಎಲ್ಲ ರೀತಿಯ ಜೀವಿಗಳಿರ್ತದೆ. ಅದು ನಿರಂತರವಾಗಿ ಗೊಬ್ಬರವನ್ನು ಮಾಡ್ತಾ ಇರ್ತದೆ. ಇದು ಶೂನ್ಯ ಬಂಡವಾಳ ಕೃಷಿಯ ಒಂದು ವಿಶೇಷತೆ ಸ್ನೇಹಿತರೆ. ಈ ಶೂನ್ಯ ಬಂಡವಾಳ ಕೃಷಿಗೆ ಈ ರೀತಿಯ ಒಂದು ಸ್ಪ್ರಿಂಕ್ಲರ್ ಮಾದರಿ ಅತ್ಯುತ್ತಮ ಒಂದು ಮಾದರಿ ಅಂತ ಹೇಳ್ಬೋದು, ಅತ್ಯುತ್ತಮ ನೀರಾವರಿ ವ್ಯವಸ್ಥೆ ಅಂತ ಹೇಳ್ಬೋದು. ಡ್ರಿಪ್ ವ್ಯವಸ್ಥೆ ಅಡಿಕೆ ಗಿಡಗಳಿಗಂತೂ ಅಲ್ಲವೇ ಅಲ್ಲ, ಅದು ತರಕಾರಿ ಕೃಷಿಗಳಿಗಂತೂ ಸೂಕ್ತವಾದದ್ದು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ತರಕಾರಿ ಕೃಷಿ ಅಂತ ಹೇಳೋದು 3-4 ತಿಂಗಳಲ್ಲಿ ಮುಗಿಯುವಂಥದ್ದು. ಆದರೆ ಅಡಿಕೆ ತೋಟ ಅಂತ ಹೇಳೋದು 30ರಿಂದ 40 ವರ್ಷ ನಿರಂತರವಾಗಿ ಒಂದೇ ಜಾಗದಲ್ಲಿ ಇರ್ತದೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಅತ್ಯುತ್ತಮ ಮಟ್ಟದಲ್ಲಿ ಇರಬೇಕಾಗ್ತದೆ, ಅತ್ಯಂತ ನಾಜೂಕಲ್ಲಿ ಇರಬೇಕಾಗ್ತದೆ. ನಿರಂತರವಾಗಿ ಅಲ್ಲಿ ಗೊಬ್ಬರ ಆಗ್ತಾ ಇರಬೇಕಾಗ್ತದೆ. ನಾವು ತರಕಾರಿ ಆದರೆ 2-3 ತಿಂಗಳಲ್ಲಿ ಆಗ್ತದೆ, ಹೋಗ್ತದೆ, ಮುಗೀತಲ್ಲಿಗೆ. ಆದರೆ ಅಡಿಕೆ ಕೃಷಿ ಹಾಗಲ್ಲ, ನಿರಂತರವಾಗಿ ತುಂಬ ವರ್ಷ ಬರಬೇಕಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಕೃಷಿ ಮಾಡಬೇಕು. ನಮ್ಮ ಜಮೀನಿನಲ್ಲಿ ಅಡಿಕೆ ಗಿಡಗಳು ತಿಂದು ತೇಗುವಷ್ಟು ಗೊಬ್ಬರ ಸೃಷ್ಟಿಯಾಗಬೇಕು ಸ್ನೇಹಿತರೆ. ನೀವು ತಂದು ಹಾಕುವ ಕಳಪೆ ಗೊಬ್ಬರ ಅಲ್ಲ, ಅಂಗಡಿಯಿಂದ ತಂದಾಗಲಿ ಅಥವಾ ಕೆಲವರು ಅದನ್ನು ದಂಧೆಯಾಗಿ ಮಾಡಿಕೊಂಡಿದ್ದಾರೆ, ಆ ಗೊಬ್ಬರ ಅಲ್ಲ. ನಮ್ಮ ಜಮೀನಿನಲ್ಲಿ ನಿರಂತರವಾಗಿ ಎಲ್ಲಿ ನೋಡಿದರೂ, ನನ್ನ ಜಮೀನಿನಲ್ಲಿ ನೀವು ಯಾವ ಜಾಗಕ್ಕೆ ಹೋಗಿ ನೋಡಿದ್ರೂ ಕೂಡ ಅಲ್ಲಿ ಗೊಬ್ಬರ ಇಲ್ಲ ಅಂತ ಇಲ್ಲ, ಪ್ರತಿ ಇಂಚಿಂಚು ಜಾಗದಲ್ಲಿ ಗೊಬ್ಬರ ಇದೆ. ಬೇಕಿದ್ರೆ ನೋಡಿ, ನಾನು ಕೇವಲ ಒಂದು ಜಾಗವನ್ನು ತೋರಿಸ್ತೇನೆ ನಿಮಗೆ, ಗೊಬ್ಬರ ಎಷ್ಟು ಸೃಷ್ಟಿಯಾಗಿದೆ ಅಂತ ನೋಡಿ. ನಾನು ಎಲ್ಲಿ ಕೈ ಹಾಕಿದರೂ ನಮಗೆ ರಾಶಿ ಗೊಬ್ಬರ ಕೈಯಲ್ಲಿ ಬರಬೇಕು ಸ್ನೇಹಿತರೆ. ನೋಡಿ, ಇಷ್ಟೆಲ್ಲ ಗೊಬ್ಬರ ಸೃಷ್ಟಿ ಆಗಬೇಕಾದ್ರೆ ನಮ್ಮ ಜಮೀನಿಗೆ ನಿರಂತರವಾಗಿ ನೀರಿನ ಪೂರೈಕೆ ಇರಬೇಕು. ನಾವು ಕೇವಲ ಕಡಿಮೆ ನೀರಲ್ಲಿ, ಕೇವಲ ದಿನಕ್ಕೆ ಅಲ್ಲ, ಕೇವಲ 2 ದಿನಕ್ಕೊಮ್ಮೆ ಅರ್ಧ ಗಂಟೆ ನೀರನ್ನು ಕೊಟ್ಟು ತೇವಾಂಶ ಮಾಡಿ ಆ ತೇವಾಂಶವನ್ನು ಕಾಪಾಡಿಕೊಳ್ಬೇಕು ಅಷ್ಟೇ ಇಲ್ಲಿರುವಂಥ ವ್ಯವಸ್ಥೆ. ಇಷ್ಟು ಸರಳವಾದ ವ್ಯವಸ್ಥೆ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ನೀರಾವರಿ ವ್ಯವಸ್ಥೆ ಮಾಡಿಕೊಳ್ಬೋದು ಸ್ನೇಹಿತರೆ. ಹಾಗಾಗಿ ಅಡಿಕೆ ತೋಟಕ್ಕೆ ಡ್ರಿಪ್ ಪದ್ಧತಿ ಸೂಕ್ತ ಅಲ್ಲವೇ ಅಲ್ಲ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.